ರಾಯ್ತ ಮಾಡ್ತಾಯಿದ್ದೆ. ಅವತ್ತು ಕ್ಯಾರೆಟ್ ಚಿತ್ರಾನ್ನನೂ ಕೂಡ ಮಾಡ್ತಾಯಿದ್ದೆ. ಕ್ಯಾರೆಟ್ ಅವಲಕ್ಕಿ ತುಂಬ ಚೆನ್ನಾಗಾಗುತ್ತೆ. ಇದು ಕ್ಯಾರೆಟ್ ಚಿತ್ರಾನ್ನನೂ ಕೂಡ ಮಾಡ್ಕೊಬೋದು. ಒಂದ್ಸಲ ಅದನ್ನ ರೆಸಿಪಿ ತೋರಿಸ್ತೀನಿ ನಾನು ನನ್ನ ಚಾನಲಲ್ಲಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದೆಲ್ಲನೂ ಸಿಡಿಗೆಲ್ಲ ಹಾಕಿದ ಮೇಲೆ ಸ್ವಲ್ಪ ಚಟಪಟ ಸಿಡಿದ ಮೇಲೆ ಟೊಮೊಟೊ, ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿನೂ ಹಾಕಿ, ಟೊಮೊಟೊ ಸ್ವಲ್ಪ ಸಾಫ್ಟಾಗಿ ಗೋಲ್ಡನ್ ಬ್ರೌ ಬಂದಮೇಲೆ ಈರುಳ್ಳಿ, ಕ್ಯಾರೆಟ್ ಹಾಕಿ, ಆಮೇಲೆ ಲಾಸ್ಟಲ್ಲಿ ಶೇಂಗಾ ಬೀಜ, ನಿಂಬೆಹಣ್ಣಿನ ರಸ ಹಾಕಿದರೆ ತುಂಬ ಟೇಸ್ಟಿ ಆಗುತ್ತೆ ಕ್ಯಾರೆಟ್ ಅವಲಕ್ಕಿ. ನಾನು ರಾಯ್ತ ಮಾಡ್ಕೊಂಡಿದ್ದೆ, ಕಾಂಬಿನೇಷನ್ ಆಗಿ ಟೇಸ್ಟಿಯಾಗಿ ಬಂದಿತ್ತು. ಒಂದ್ಸಲ ನೀವು ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನಾನು ಮಧ್ಯಾಹ್ನಕ್ಕಾಗಿ ಬೆಂಡೆಕಾಯಿ ಸಾಂಬಾರು ಮಾಡೋಣ ಅಂತ ಬೆಂಡೆಕಾಯಿ ಎಲ್ಲ ವಾಶ್ ಮಾಡಿ ಇಟ್ಕೊಂಡಿದ್ದೆ. ಬೆಂಡೆಕಾಯಿ ಎಲ್ಲ ನೀಟಾಗಿ ಮಾಡಿ ಬಟ್ಟೆಲೆಲ್ಲ ಸುತ್ಕೊಂಡಿದ್ದೆ. ಮಧ್ಯಾಹ್ನ ಚೆನ್ನಾಗಿರುತ್ತೆ ಬೆಂಡೆಕಾಯಿ ಸಾಂಬಾರು ಅಂತ. ಅದ್ರ ಕಾಂಬಿನೇಷನ್ ಆಗಿ ಮುದ್ದೆ ಮತ್ತು ರೈಸು ಮಾಡೋಣ ಅಂದ್ಕೊಂಡಿದ್ದೆ. ಬೆಂಡೆಕಾಯಿ ಎಲ್ಲ ವಾಶ್ ಮಾಡಿದ್ದೀನಿ ಆಲ್ರೆಡಿ. ಅದು ತುಂಬ ಚೆನ್ನಾಗಿರುತ್ತೆ. ನಿಮಗೂ ತೋರಿಸೋಣ ಅಂತ ಹಾಗೆ ವಿಡಿಯೋ ಆನ್ ಮಾಡಿಕೊಂಡೆ. ಬೆಂಡೆಕಾಯಿ ಎಲ್ಲ ವಾಶ್ ಮಾಡಿದ್ದೆ. ಕಾಯಿ ಕೂಡ ಮತ್ತು ಹುಣಸೆಹಣ್ಣು, ಟೊಮೊಟೊ ಎಲ್ಲ ನೀರೆಲ್ಲ ಸ್ವಲ್ಪ ಹೊತ್ತು ಇದಾದರೆ ಕ್ಲೀನ್ ಆಗುತ್ತೆ ಅಂತ. ಮತ್ತು ಹೆಸ್ರು ಕಾಳು ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಹೆಸ್ರು ಕಾಳನ್ನ ಹುರಿದು ಅದರ ನೀರಲ್ಲಿ ಹಾಕಿದ್ದೆ. ಅದೇನು ಮಸಾಲೆ ಇರುತ್ತಲ್ಲ ಅದೆಲ್ಲ ರುಬ್ಕೊಂಡು ಎಣ್ಣೆ ಕಾದ್ಮೇಲೆ ಮಸಾಲೆ ಎಲ್ಲ ಹಾಕಿ ಸ್ವಲ್ಪ ಎಣ್ಣೆ ಬಿಟ್ಟ ಮೇಲೆ ನಾವು ಬೆಂಡೆಕಾಯಿ ಹಾಕ್ಕೊಂಡು, ಬೆಂಡೆಕಾಯಿ ಮತ್ತು ಹೆಸ್ರು ಕಾಳು ಹಾಕ್ಕೊಂಡು ಒಂದು ಕುದಿ ಬಂದಮೇಲೆ ಉಪ್ಪು ಖಾಲಿ ಆಗಿತ್ತು. ನಾವು ಯಾವಾಗಲೂ ಆಶೀರ್ವಾದ ಯೂಸ್ ಮಾಡೋದು, ಅದು ಫಿಲ್ ಮಾಡಿಕೊಂಡೆ. ಆಮೇಲೆ ಸಾಂಬಾರು ಕೂಡ ಕುದಿ ಬಂತು. ಸಾಲ್ಟ್ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಂಡೆ. ಆಮೇಲೆ ನಾನು ರೈಸಿಗೆ ಕೂಡ ಇಡೋಣ ಅಂತ ರೈಸ್ ಕೂಡ ಇಟ್ಟೆ. ಆಮೇಲೆ ಮುದ್ದೆ ಕೂಡ ಮಾಡೋಕ್ಕೂ ಅಂತ ಅಂದ್ಲು ನನ್ನ ಮಗಳು. ಮುದ್ದೆ ಕೂಡ ಮಾಡೋಣ ಸರಿ ಅಂತ ಮುದ್ದೆಗೂ ಇಟ್ಟೆ. ತುಪ್ಪ ಮತ್ತು ಮುದ್ದೆ, ರೈಸು, ಆಮೇಲೆ ಒಂದು ಆಮ್ಲೆಟ್ ಹಾಕ್ಕೊಡು ಅಂತ ಹೇಳಿದರು ನನ್ನ ಮಕ್ಕಳು. ಸರಿ ಅಂತ ಹೇಳಿಬಿಟ್ಟು ಆಮ್ಲೆಟ್ ಕೂಡ ಹಾಕ್ತಾಯಿದ್ದೆ. ಸಿಂಪಲ್ಲಾಗಿ ಹಾಕ್ತಾಯಿದ್ದೆ, ನಾನೇನು ಅದಕ್ಕೇನೇನು ಇಲ್ಲ. ಹಾಗೇ ತವ ಮೇಲೆ ಎಗ್ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಖಾರ, ಉಪ್ಪು ಅಷ್ಟೇ ಹಾಕಿರೋದು. ತುಂಬ ಟೇಸ್ಟಿಯಾಗಿ ಬರುತ್ತೆ. ಈ ಥರನೂ ಒಂದ್ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನಾನು ಗ್ಯಾಸೆಲ್ಲ ಕ್ಲೀನ್ ಮಾಡಿ ಪಾತ್ರೆ ವಾಶ್ ಮಾಡೋದಿತ್ತು. ಆಮೇಲೆ ವಾಶ್ ಮಾಡೋಣ ಅಂತ ಬಟ್ಟೆ ಎಲ್ಲ ವಾಷಿಂಗ್ ಮಿಷಿನಿಗೆ ಹಾಕಿದ್ವಿ. ಸ್ವಲ್ಪ ಟೆರಸ್ ಮೇಲೆ ಹೋಗಿದ್ವಿ. ಹಾಗೆ ನನ್ನ ಮಗಳು ಕೂಡ ಬಂದಿದ್ಲು. ಅಲ್ಲೇ ಟೆರಸ್ ಮೇಲೆ ಸೈಕಲ್ ಇತ್ತಲ್ಲ ಅದನ್ನ ಹೊಡಿತಾ ಇದ್ಲು. ಮಮ್ಮಿ ನನ್ನನ್ನು ತೋರಿಸು ಅಂತ ವಿಡಿಯೋದಲ್ಲಿ ಇದು ಮಾಡ್ತಾಯಿದ್ಲು. ಓಕೆ ಅಂತ ವಿಡಿಯೋ ಆನ್ ಮಾಡಿಕೊಂಡೆ, ನಿಮಗೂ ತೋರಿಸೋಣ ಹಾಗೆ ಅಂತ ಕ್ಲಿಪ್ಪಿಂಗ. ಆಮೇಲೆ ಮಳೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ತುಂಬ ಮಳೆ ಬರ್ತಾಯಿತ್ತು ನಮ್ಮೂರಲ್ಲಿ. ತುಂಬಾ ಗಿಡಗಳೆಲ್ಲ ಮೇಲೆಲ್ಲ ನೀರೆಲ್ಲ ಇದಾಗ್ತಾಯಿತ್ತು. ಬಟ್ಟೆ ಬೇರೆ ಒಣ ಹಾಕಿದ್ವಿ, ಅದು ಕೂಡ ನೇಯ್ತಾಯಿತ್ತು. ನನ್ನ ಮಕ್ಕಳು ತುಂಬ ಎಂಜಾಯ್ ಮಾಡ್ತಾಯಿದ್ವು. ಮಳೆ ನೋಡಿಬಿಟ್ಟು ತುಂಬ ಖುಷಿ ಪಡ್ತಾಯಿದ್ರು. ತುಂಬಾ ಖುಷಿ ಪಡ್ತಾಯಿದ್ರು. ಈ ಮಳೆಯಲ್ಲಿ ಕಾಫಿ ಏನಾದರೂ ಬಿಸಿ ಬಿಸಿಯಾಗಿ ತಿನ್ನಬೇಕು ಅನಿಸುತ್ತಲ್ಲ, ಹಾಗೆ ನಾನು ಏನಾದರೂ ಬಿಸಿ ಬಿಸಿದು ಮಾಡೋಣ ಅಂತ ರೆಡಿ ಮಾಡ್ಕೊತಿದ್ದೆ. ನನ್ನ ಮಕ್ಕಳು ತುಂಬ ಎಂಜಾಯ್ ಮಾಡಿಕೊಂಡು ಮಳೆಯಲ್ಲೆಲ್ಲ ಇದು ಮಾಡ್ತಾಯಿದ್ರು. ನಾನು ಹಾಗೆ ಅವ್ರ ಮಕ್ಕಳಿಗೆ ಹಾಲು ಕೂಡ ಇಟ್ಟಿದ್ದೆ ಕಾಯೋಕ್ಕೆ. ಈರುಳ್ಳಿ ಪಕೋಡ ಮಾಡೋಣ ಅಂತ ಈರುಳ್ಳಿ ಪಕೋಡ ಕೂಡ ಮಾಡೋಕ್ಕೆ ಕಟ್ ಮಾಡಿದ್ದೆ. ಈರುಳ್ಳಿ ಪಕೋಡ ಎಲ್ಲ ಮಾಡ್ಕೊಂಬಂದು ಹಾಗೆ ಆಚೆನೇ ಟೇಸ್ಟ್ ಮಾಡ್ತಾಯಿದ್ವಿ, ತಿಂತಾಯಿದ್ವಿ. ಮಕ್ಕಳು ಕೂಡ ಹಾಕ್ಕೊಟ್ಟಿದ್ದೆ. ತುಂಬ ಬಿಸಿ ಇತ್ತು. ನಮ್ಮ ಚಿಕ್ಕ ಪಾಪು ಕೈ ಹಿಂಗೆ ಅಂತ ಇದ್ದ, ಬಿಸಿದು ಮುಟ್ಟೋದು ಕೈ ಹಿಂಗೆ ಅನ್ನೋದು ಮಾಡ್ತಾಯಿದ್ದ. ಆಮೇಲೆ ತಿಂತಾಯಿದ್ವಿ. ಸಿ ಯು ನೆಕ್ಸ್ಟ್ ವ್ಲಾಗ್. ಬಾಯ್.